ನೀನೆಂದು ನನ್ನ ಸ್ವಂತ 24ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನ ಒಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದಾಗೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ. ಇವಾಗ ಕತೆಗೆ ಹೋಗೋಣವಾ? ದಿವ್ಯಾಂತ್ನ ತಂದೆ ತಾಯಿ ಸಹ ಮಗನ ಜೊತೆಗೆ ಸೊಸೆಯ ಆರೈಕೆಗೆ ನಿಂತ ಮೇಲೆ ವಿಶಾಖ ಸ್ವಲ್ಪ ಮಟ್ಟಿಗೆ ನಡೆದಾಡುವ ಹಾಗಾಗಿದ್ದಳು. ಆದರೆ ತನ್ನ ಸುತ್ತಲೂ ನಡೆಯುತ್ತಿರುವುದರ ಅರಿವು ಅಷ್ಟಾಗಿ ಆಗದಿದ್ದರೂ ದಿವ್ಯಾಂತ್ನ ಮಾತಿಗೆ ಕಣ್ಣರೆಪ್ಪೆ ಬಡಿದು ಉತ್ತರ ಕೊಡುತ್ತಿದ್ದಳು. ಡಾಕ್ಟರ್ ಸಲಹೆಯ ಪ್ರಕಾರ ಅವಳು ಇದ್ದ ಊರು ಜಾಗಗಳಿಗೆ ಕರೆದುಕೊಂಡು ಹೋದರೆ ಇನ್ನೂ ಬೇಗ ಸುಧಾರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಎಂದಾಗ ದಿವ್ಯಾಂತ್ ತಡ ಮಾಡದೆ ವಿಶಾಖ ತಾನು ಮೊದಲು ಇದ್ದ ಊರಿಗೆ ಸ್ಥಳ ಬದಲಾಯಿಸಿದ್ದ. ಈ ಮಧ್ಯೆ ಅಭಿರೂಪ್ ಮತ್ತು ದಿವ್ಯಾಂತ್ ಇಬ್ಬರೂ ಸೇರಿ ತಮ್ಮದೇ ಆದ ಸ್ವಂತ ವ್ಯವಹಾರ ಸಹ ಆರಂಭಿಸಿದ್ದರು. ಅದರಲ್ಲಿ ಸಹ ಅವರು ಅಂದುಕೊಂಡಕ್ಕಿಂತ ಹೆಚ್ಚು ಯಶಸ್ಸು ಗಳಿಸಿದ್ದರು. ದಿವ್ಯಾಂತ್ನ ತಂದೆ ತಾಯಿ ಪ್ರತಿ ವರ್ಷ ತಪ್ಪದೆ ತೀರ್ಥಯಾತ್ರೆ ಮಾಡಿ ಬರುತ್ತಿದ್ದರು. ತಮ್ಮ ಸೊಸೆ ಮೊದಲಿನಂತೆ ಆಗಲಿ ಎಂಬುದೇ ಅವರ ಮುಖ್ಯ ಉದ್ದೇಶವಾಗಿತ್ತು. ದಿವಿಷಾ ವೃಂದಾಳನ್ನು ದೊಡ್ಡಮ್ಮ, ಅಭಿರೂಪ್ನನ್ನು ದೊಡ್ಡಪ್ಪ ಎಂದು ಕರೆಯುತ್ತಿದ್ದಳು. ವಿಶಾಖಾಳ ಮೌನ ಆ ಪುಟ್ಟ ಮಗುವಿನ ಮನಸ್ಸಲ್ಲಿ ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದರೂ ಅವಕ್ಕೆಲ್ಲ ದಿವ್ಯಾಂತ್ ತಕ್ಕ ಮಟ್ಟಿಗೆ ಉತ್ತರ ಕೊಟ್ಟು ಮಗು ವಿಶಾಖಾಗೆ ಹೆಚ್ಚು ಹತ್ತಿರ ಆಗುವ ಹಾಗೆ ಮಾಡಿದ್ದ. ವಿಶಾಖಾಳನ್ನು ನೋಡಿದಾಗೆಲ್ಲ ದಿವ್ಯಾಂತ್ಗೆ ಮನಸ್ಸಾಕ್ಷಿ ಚುಚ್ಚುತ್ತಿತ್ತು. ತಾನವತ್ತು ಯಾಕಾದರೂ ರಸ್ತೆಯ ಮಧ್ಯೆ ನಿಂತುಕೊಂಡೆ, ಯಾಕೆ ವಿಶು ಕರೆಯುತ್ತಿದ್ದರೂ ಅತ್ತ ಲಕ್ಷ್ಯ ಕೊಡದೆ ತನ್ನದೇ ಧ್ಯಾನದಲ್ಲಿ ಮುಳುಗಿ ಹೋದೆ. ಒಂದು ಕ್ಷಣದಲ್ಲಿ ನಡೆದು ಹೋದ ಘಟನೆಗೆ ಇಂದು ವಿಶು ಜೀವವಿದ್ದು ಬರೀ ಉಸಿರಾಡುವ ಗೊಂಬೆಯಾಗಿದ್ದಾಳೆ ಎಂದು ಹಲವು ಬಾರಿ ಹಲುಬುತ್ತಿದ್ದ. ಪ್ರತಿದಿನ ತನ್ನ ಕೆಲಸ ಮುಗಿಸಿಕೊಂಡು ಬಂದ ನಂತರ ವಿಶಾಖಾಳ ಜೊತೆ ಸಮಯ ಕಳೆಯುತ್ತಿದ್ದ. ತಮ್ಮ ಕಾಲೇಜ್ನ ಜೀವನ, ಪ್ರೀತಿ, ಸಣ್ಣ ಪುಟ್ಟ ಜಗಳ, ಮುನಿಸು ಎಲ್ಲದರ ಬಗ್ಗೆ ನೆನಪಿಸುತ್ತಾ ಅವಳ ಮಡಿಲಲ್ಲಿ ತಲೆ ಇಟ್ಟು ಮಲಗಿ ಅವಳ ಜೊತೆ ಮಾತನಾಡುತ್ತಿದ್ದ. ಅಷ್ಟಾಗಿ ಅವಳಿಂದ ಪ್ರತಿಕ್ರಿಯೆ ಬಾರದೇ ಹೋದರೂ ಕಣ್ಣು ರೆಪ್ಪೆ ಬೆಳೆಯುತ್ತಿದ್ದಳು. ಅಷ್ಟು ಸಾಕಾಗಿತ್ತು ದಿವ್ಯಾಂತ್ಗೆ. ಅವಳನ್ನು ಆಗಾಗ ಹೊರಗಡೆ ನಡೆದಾಡಿಸಿಕೊಂಡು ಬರುತ್ತಿದ್ದ. ಮಗು ಸಹ ವಿಶಾಖಾಳ ಜೊತೆ ತನ್ನ ಶಾಲೆಯಲ್ಲಿ ನಡೆದ ಅವತ್ತಿನ ಘಟನೆಗಳನ್ನು ವಿವರಿಸಿ ಹೇಳಿ ಮುದ್ದು ಮಾಡುತ್ತಿತ್ತು. ತಾನು ಚಾಕ್ಲೇಟ್ ಅಥವಾ ಬಿಸ್ಕತ್ತು ತಿನ್ನುವಾಗ ವಿಶಾಖಾಳಿಗೂ ತಿನ್ನಿಸುವ ಪ್ರಯತ್ನ ಮಾಡುತ್ತಿತ್ತು. ಆಗಾಗ ಅವಳ ಮಡಿಲಲ್ಲಿ ಬಂದು ಕೂರುವುದು, ಮಲಗುವುದು ಮಾಡುತ್ತಾ ಇದ್ದ ಮಗುವನ್ನು ನೋಡಿದಾಗ ವಿಶಾಖ ಸ್ಪಂದಿಸದೇ ಹೋದರೂ ಕಣ್ರೆಪ್ಪೆ ಅಲ್ಲಾಡಿಸುತ್ತಿದ್ದಳು. ಮಗು ಅಷ್ಟಕ್ಕೆ ತೃಪ್ತಿಪಟ್ಟು ತನ್ನ ತಂದೆಯ ಜೊತೆಗೆ ಆಟವಾಡುತ್ತಾ ದಿನ ಕಳೆದು ಬಿಡುತ್ತಿದ್ದಳು. ದಿವ್ಯಾಂತ್ ತಂದೆ ತಾಯಿ ಅಭಿರೂಪ್ ಬಳಿ ಸಹ ದಿವ್ಯಾಂತ್ ನನ್ನ ಇನ್ನೊಂದು ಮದುವೆಗೆ ಒಪ್ಪಿಸು ಎಂದು ಹೇಳಿದಾಗ ಅಭಿರೂಪ್, ಇದು ನನ್ನಿಂದ ಆಗದ ಮಾತು, ವಿಶಾಖ ಖಂಡಿತ ಸರಿ ಹೋಗುತ್ತಾರೆ, ದಯವಿಟ್ಟು ದಿವುನ ಅರ್ಥ ಮಾಡಿಕೊಳ್ಳಿ ಎಂದು ನೇರವಾಗಿ ಹೇಳಿ ಹೊರಟು ಹೋಗಿದ್ದ. 4 ವರ್ಷಗಳಲ್ಲಿ ಹಲವು ಕಡೆಗೆ ವಿಶಾಖಾಳನ್ನು ಸುತ್ತಾಡಿಸಿದ್ದ. ತಾವು ಓಡಾಡಿದ, ಮಾತನಾಡಿದ ಪ್ರತಿಯೊಂದು ವಿಷಯ ನೆನಪಿಸುವ ಪ್ರಯತ್ನ ಮಾಡುತ್ತಲೇ ಇದ್ದ. ಇದನ್ನೆಲ್ಲ ನೆನೆದ ದಿವ್ಯಾಂತ್ ಸೂರು ದಿಟ್ಟಿಸಿ ನೋಡುತ್ತಾ ಹಾಸಿಗೆಯ ಮೇಲೆ ಮಲಗಿದ್ದ. ದಿವಿಷಾ ತಾಯಿಯ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಬರುತ್ತಾ, ಮಮ್ಮಿ ನಿನಗೆ ಗೊತ್ತಾ, ಡ್ಯಾಡಿ ತುಂಬ ಲೇಜಿ ಫೆಲೋ, ಬೆಳಿಗ್ಗೆ ಆದಮೇಲೆ ಏಳೋದೇ ಇಲ್ಲ, ನಾನೇ ಬಂದು ಎಬ್ಬಿಸ್ಬೇಕು, ಅಲ್ಲಿವರೆಗೂ ಹಾಗೆ ಮಲಗಿರುತ್ತೆ, ನೀನಾದರೂ ಎಬ್ಬಿಸಬಾರ್ದಾ ಡ್ಯಾಡಿನಾ ಎಂದಳು. ಮಗಳ ಮಾತಿಗೆ ಎಚ್ಚೆತ್ತ ದಿವ್ಯಾಂತ್, ದಿವಿಮರಿ ಏನದು, ಮಮ್ಮಿ ಮುಂದೆ ನಾನು ಕಂಪ್ಲೇಂಟ್ ಹೇಳುತ್ತಾ ಇರೋ ಹಾಗಿದೆ ಎಂದವನು ಎದ್ದು ಬಂದು ವಿಶಾಖನ ಮಂಚದ ಮೇಲೆ ಕೂರಿಸಿದ. ಹೌದು ಮಮ್ಮಿ, ನಿನಗೆ ಸರಿಯಾಗಿ ಕ್ಲಾಸ್ ತಗೊಳ್ಳಿ ಅಂತಾನೆ ನಾನು ಹೇಳ್ತಾ ಇರೋದು ಎಂದ ಮಗುವಿನ ಮುಗ್ಧ ಮಾತಿಗೆ ಅವಳ ಕೆನ್ನೆ ಹಿಂಡಿ, ಪುಟ್ಟ ಮಮ್ಮಿ ಈಗ ರೆಸ್ಟ್ ಮಾಡಲಿ, ನೀನು ಹೋಗಿ ಇವತ್ತಿನ ಹೋಮ್ವರ್ಕ್ ಮುಗಿಸು ಬಂಗಾರ ಎಂದ. ಡ್ಯಾಡಿ, ನಾನು ಮನೆಗೆ ಬಂದವಳೆ ಹೋಮ್ವರ್ಕ್ ಮುಗಿಸಿ ಆಟ ಆಡ್ತಾ ಇದ್ದೆ, ಇವಾಗ ಯಾವ ವರ್ಕ್ ಇಲ್ಲ. ಸರಿ ಪುಟ್ಟ, ಹೋಗಿ ವಿನು ಜೊತೆ ಆಟ ಆಡು ಎಂದು ಮಗಳನ್ನು ಹೊರಗೆ ಕಳಿಸಿದ. ವಿಶಾಖಾಳನ್ನು ತನ್ನಗೆ ಎದೆಗೆ ಒರಗಿಸಿಕೊಂಡು, ವಿಶು ನೋಡು ನಮ್ಮ ಮಗಳು ಎಷ್ಟು ಚುರುಕು ಅಂತ, ನೀನು ಆಸೆ ಪಟ್ಟ ಹಾಗೆ ನಮ್ಮ ಜೀವನ ಇದೆ, ನೀನೇ ಎಲ್ಲೋ ಕಳೆದು ಹೋಗಿದ್ದೀಯ,
ನೋಡು, ನಾನು ನಿನ್ನ ಜೊತೆ ಒಳ್ಳೆ ಗುಂಡು ಕಲ್ಲು ಇದ್ದ ಹಾಗೆ ಇದ್ದೀನಿ, ಆದರೂ ನೀನು ನನ್ನ ಬಗ್ಗೆ ಗಾಬರಿಯಾಗಿ ಇನ್ನೂ ಹೀಗೆ ಇದೆಯಲ್ಲ. ಇದರಲ್ಲೇ ಗೊತ್ತಾಗುತ್ತೆ ನೀನು ನನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸ್ತೀಯಾ ಅಂತ. ವಿಶು, ಬರೋ ರವಿವಾರ ನಾನು ನಿನ್ನ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತೀನಿ, ಬರ್ತೀಯಾ ಅಲ್ವಾ? ಬಂದೇ ಬರ್ತೀಯ. ನೀನು ಬರಲ್ಲ ಅಂದರೂ ನಾನು ನಿನ್ನ ಕರೆದುಕೊಂಡು ಹೋಗ್ತೀನಿ. ವಿಶು, ಆದಷ್ಟು ಬೇಗ ನೀನು ಮೊದಲಿನ ಹಾಗೆ ಆಗ್ತೀಯ ಎಂದ ಭಾವುಕನಾಗಿ. ವೃಂದ, ರೀ ದಿವ್ಯಾಂತ್, ಅವರನ್ನು ಊಟಕ್ಕೆ ಬರೋಕ್ಕೆ ಹೇಳಿ. ವಿಶಾಖಾಗೆ ಊಟ ಮಾಡಿಸ್ದೆ ಅವರು ಬಾರಲ್ಲ, ಮಕ್ಕಳಿಗೆ ನಾನು ಮಾಡಿಸ್ತೀನಿ ಎಂದಾಗ ಅಭಿ, ದಿವು ಬಾರೋ ಊಟಕ್ಕೆ ಹೊತ್ತಾಯಿತು ಎಂದು ಕರೆದಾಗ ಪುಟ್ಟ ದಿವಿಷ ಓಡಿ ಬಂದಳು. ದೊಡ್ಡಪ್ಪ, ನೀವು ನನ್ನ ಕರೆದ್ದು ಅಥವಾ ಡ್ಯಾಡಿನೋ? ಪುಟ್ಟ, ನಾನು ನಿನ್ನ ಡ್ಯಾಡಿನ ಕರೆದಿದ್ದು, ನೀನು ಬಂದೆ, ಒಳ್ಳೇದಾಯಿತು. ದೊಡ್ಡಪ್ಪ, ಇನ್ಮೇಲೆ ನನ್ನ ಬುಲೆಟ್ ರಾಣಿ ಅಂತ ಕರಿ, ಯಾಕಂದರೆ ಡ್ಯಾಡಿನೂ ದಿವು ನಾನು ದಿವಿ, ತುಂಬ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ. ಆಯಿತು ಬುಲೆಟ್ ರಾಣಿ, ಹೋಗಿ ನಿನ್ನ ಡ್ಯಾಡಿನ ಕರಿ ಎಂದ ಅಭಿರೂಪ್ ನಗುತ್ತಾ. ದಿವ್ಯಾಂತ್ ವಿಶಾಖಾಗೆ ಊಟ ಮಾಡಿಸುತ್ತಾ ಕುಳಿತಾಗ ದಿವಿಷಾ ತಾನು ಮುಂದೆ ಬಂದು, ಡ್ಯಾಡಿ ನಾನು ಮಮ್ಮಿಗೆ ಊಟ ಮಾಡಿಸ್ತೀನಿ ಎಂದಾಗ ನಗುತ್ತಾ ಅವಳ ಮುಂದೆ ತಟ್ಟೆ ಹಿಡಿದ. ದಿವಿಷಾ ತನ್ನ ಪುಟ್ಟ ಕೈಗಳಿಂದ ಊಟ ಕಲಿಸಿ ತುತ್ತು ಮಾಡಿ, ಮಮ್ಮಿ ಆನ್ ಎಲ್ಲಿ ಆ ಎಂದಾಗ ವಿಶಾಖ ನಿಧಾನವಾಗಿ ಬಾಯಿ ತೆರೆದಳು. ವಿಶಾಖಾಳ ಬಾಯಿಗೆ ತುತ್ತು ಹಾಕಿ ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಾ, ಡ್ಯಾಡಿ ನೋಡಿ, ಮಮ್ಮಿಗೆ ನಾನು ಊಟ ಮಾಡಿಸಿದ್ದು ಇಷ್ಟ ಆಯಿತು ಎಂದಳು. ದಿವ್ಯಾಂತ್, ವಿಶಾಖ ಮತ್ತು ದಿವಿಷಾ ಇಬ್ಬರಿಗೂ ಊಟ ಮಾಡಿಸಿ ತಾನು ಊಟ ಮುಗಿಸಿ ಮಲಗಲು ಬಂದಾಗ ದಿವಿಷಾ ವಿಶಾಖಾಳ ಮುಂದೆ ಅಳುತ್ತಾ ಕುಳಿತಿದ್ದಳು. ದಿವ್ಯಾಂತ್ ಮಗುವಿನ ಹತ್ತಿರ ಬಂದು, ಯಾಕೋ ಬಂಗಾರ ಅಳ್ತಾ ಇದೆಯಾ? ಏನಾಯಿತು ನನ್ನ ಮುದ್ದು ಬಂಗಾರಿಗೆ ಎಂದು ಮುದ್ದು ಮಾಡಿ ಕೇಳಿದ. ಡ್ಯಾಡಿ, ಮಮ್ಮಿ ನೋಡು ಯಾವಾಗಲೂ ಹೀಗೆ ಇರ್ತಾಳೆ, ನನ್ನ ಜೊತೆ ಮಾತಾಡಲ್ಲ. ಎಲ್ಲರ ಅಮ್ಮನೂ ಮಕ್ಕಳ ಜೊತೆ ಮಾತಾಡ್ತಾರೆ, ಆಟ ಆಡ್ತಾರೆ, ಊಟ ಮಾಡಿಸ್ತಾರೆ, ಆದರೆ ನನ್ನ ಮಮ್ಮಿ ಏನು ಮಾಡದೆ ಹಾಗೆ ಕೂತಿರ್ತಾಳೆ, ಅದಕ್ಕೆ ಬೇಸರ ಆಗುತ್ತೆ. ಪುಟ್ಟ, ಮಮ್ಮಿಗೆ ಹುಷಾರಿಲ್ಲಮ್ಮ, ಮಮ್ಮಿ ಹುಷಾರಾಗ್ತಿದ್ದ ಹಾಗೆ ನಿನ್ನ ಜೊತೆ ಆಟ ಆಡ್ತಾಳೆ, ಊಟ ಮಾಡಿಸ್ತಾಳೆ, ಎಲ್ಲ ಮಾಡ್ತಾಳೆ. ಹೋಗು ಡ್ಯಾಡಿ, ನೀನು ಯಾವಾಗಲೂ ಇದನ್ನೇ ಹೇಳ್ತೀಯ, ನಾನು ನೋಡ್ತಾನೇ ಇದ್ದೀನಿ, ಮಮ್ಮಿ ಯಾವಾಗಲೂ ಹೀಗೆ ಇರುತ್ತಾಳೆ, ಯಾವಾಗ ಸರಿ ಹೋಗೋದು? ಪುಟ್ಟ, ಖಂಡಿತ ನಿನ್ನ ಮಮ್ಮಿ ಸರಿ ಹೋಗ್ತಾಳೆ, ಯೋಚನೆ ಮಾಡಬೇಡ ಬಂಗಾರ. ಮುಂದಿನ ವಾರ ಸ್ಕೂಲಲ್ಲಿ ಸ್ಕೂಲ್ ಡೇ ಇದೆ, ಅದಕ್ಕೆ ಪೇರೆಂಟ್ಸ್ ಇಬ್ಬರು ಬರಬೇಕು ಅಂತ ನಮ್ಮ ಮಿಸ್ ಹೇಳಿದರು. ಆಯಿತು ಕಂದ, ನಾನು ಮಮ್ಮಿ ಇಬ್ಬರು ಬರ್ತೀವಿ, ಈಗ ಹೋಗಿ ಮಲ್ಗು, ತುಂಬ ಹೊತ್ತಾಯಿತು ಬಾ ಎಂದು ಮಗುವನ್ನು ತನ್ನ ಬಳಿ ಕರೆದ. ವಿಶಾಖ ಹಾಸಿಗೆ ಮೇಲೆ ಮಲಗಿದ್ದನ್ನು ನೋಡಿದ ದಿವಿಷಾ ತಾನು ಹೋಗಿ ಅವಳ ಮೇಲೆ ಮಲಗಿದಳು. ವಿಶಾಖಾಳ ಎದೆಯ ಮೇಲೆ ತಲೆ ಇಟ್ಟು ಅವಳ ಹೃದಯದ ಬಡಿತ ಕೇಳುತ್ತಾ ಮಗು ಅಲ್ಲಿಯೇ ನಿದ್ದೆ ಹೋದಳು. ಮಗು ತನ್ನ ಮೇಲೆ ಮಲಗಿದ್ದರೂ ವಿಶಾಖಾಗೆ ಹೆಚ್ಚು ಸ್ಪಂದಿಸಲು ಆಗದೆ ಹಾಗೆಯೇ ಮಲಗಿದ್ದಳು. ದಿವ್ಯಾಂತ್ ಒಮ್ಮೆ ವಿಶಾಖಾಳ ತಲೆ ನೇವರಿಸಿ ಮತ್ತೆ ಮಗುವಿನ ತಲೆಯ ಮೇಲೆ ಕೈ ಆಡಿಸುತ್ತಾ ತಟ್ಟಿ ಮಲಗಿಸುತ್ತಿದ್ದ. ನೋಡು ವಿಶು, ದಿವಿ ಬಂಗಾರ ನಿನ್ನ ಎಷ್ಟರ ಮಟ್ಟಿಗೆ ಮಿಸ್ ಮಾಡ್ಕೋತಾ ಇದ್ದಾಳೆ ಅಂತ. ಪಾಪ, ಅದು ಇನ್ನೂ ಚಿಕ್ಕ ಮಗು, ನಿನ್ನ ಪರಿಸ್ಥಿತಿ ಅವಳಿಗೆ ಅರ್ಥ ಆಗದೆ ಏನೇನೋ ಮಾತಾಡಿ ಬಿಡುತ್ತಾಳೆ. ನೀನು ನೊಂದ್ಕೋಬೇಡ. ನೋಡು, ಮುಂದಿನ ವಾರನೇ ಮಗು ಸ್ಕೂಲಲ್ಲಿ ಫಂಕ್ಷನ್ ಇದೆ, ನಾವಿಬ್ಬರು ಹೋಗಬೇಕು, ಅಷ್ಟರೊಳಗೆ ಪ್ಲೀಸ್ ನೀನು ಮೊದಲಿನ ಹಾಗೆ ಆಗು ಎಂದು ಹೇಳುತ್ತಾ ತಾನೂ ನಿದ್ದೆ ಹೋದ. ಎಲ್ಲವನ್ನು ಕೇಳಿಸಿಕೊಂಡ ವಿಶಾಖಾಳ ಕಣ್ಣಲ್ಲಿ ನೀರು ಹರಿಯಿತು. ಆದರೆ ಸುತ್ತಲೂ ನಡೆಯುತ್ತಿರುವ ವಿದ್ಯಮಾನಗಳಿಗೆ ಸ್ಪಂದಿಸುವ ಶಕ್ತಿಯನ್ನು ಕಳೆದುಕೊಂಡಿದ್ದಳು. ಬೆಳಗಾಗುತ್ತಲೇ ದಿವ್ಯಾಂತ್ಗೆ ಡಾಕ್ಟರ್ ಕಡೆಯಿಂದ ಫೋನ್ ಬಂದಿತ್ತು. ಅವನು ಬಯಸಿದ್ದ ಸ್ಪೆಷಲ್ ಡಾಕ್ಟರ್ ಅವತ್ತೇ ಬಂದಿದ್ದರಿಂದ ಕೂಡಲೇ ವಿಶಾಖಾಳನ್ನು ಕರೆದು ತರುವಂತೆ ತಿಳಿಸಿದ್ದರು. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ದಿವ್ಯಾಂತ್ ತಂದೆ ತಾಯಿ ತೀರ್ಥಯಾತ್ರೆಗೆ ಹೋಗಿದ್ದರು. ದಿವ್ಯಾಂತ್ ತಕ್ಷಣವೇ ವಿಶಾಖಾಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದ. ಡಾಕ್ಟರ್ ಅವಳ ಕೇಸ್ ಹಿಸ್ಟರಿಯನ್ನು ಕೂಲಂಕುಷವಾಗಿ ಪರೀಕ್ಷಿಸಿ ನೋಡಿದರು. ಅವಳನ್ನು ತಪಾಸಣೆ ಮಾಡಿದ ನಂತರ, ಮಿಸ್ಟರ್ ದಿವ್ಯಾಂತ್, ವಿಶಾಖ ಅವರಿಗೆ ಮಾನಸಿಕವಾಗಿ ಆಘಾತ ಆಗಿದೆ, ಆದರೆ ಇತ್ತೀಚೆಗೆ ಅವರಿಗೆ ತಮ್ಮ ಸುತ್ತ ನಡೆಯುತ್ತಿರುವ ಘಟನೆಗಳು, ಮಾತುಗಳು ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ. ಆದರೆ ಅದಕ್ಕೆ ತಕ್ಕಂತೆ ಸ್ಪಂದಿಸುವ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಇವರು ಮುಂದೆ ಮತ್ತೆ ನಡೆದು ಹೋದ ಘಟನೆಯ ಪುನರಾವರ್ತನೆ ಆದರೆ ಖಂಡಿತ ಸರಿ ಹೋಗುವರು.
ಹಂತ ಹಂತವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡುತ್ತಾ ಹೋಗೋಣ. ಕೆಲ ದಿನಗಳಲ್ಲಿ ಅವರು ಮತ್ತೆ ಮೊದಲಿನ ಹಾಗೆ ಆಗುತ್ತಾರೆ. ನೀವು ಆಗಾಗ ಅವರ ಮೊದಲಿನ ಜೀವನ ಮತ್ತು ಸ್ಥಳಗಳನ್ನು ತೋರಿಸಿ ನೆನಪಿಸುವ ಪ್ರಯತ್ನ ಮುಂದುವರೆಸಿ ಎಂದು ಭರವಸೆ ಕೊಟ್ಟರು. ಅದರ ಜೊತೆಗೆ ಕೆಲ ಔಷಧ ಮಾತ್ರೆ ಬರೆದುಕೊಟ್ಟರು. ದಿವ್ಯಾಂತ್ ಖುಷಿಯಲ್ಲಿ ವಿಶಾಖಳನ್ನು ಬಳಸಿ ಹಿಡಿದು ಕರೆದುಕೊಂಡು ಬರುತ್ತಾ, ವಿಶು, ಕೇಳಿಸ್ಕೊಂಡೆ ತಾನೇ ಡಾಕ್ಟರ್ ಹೇಳಿದ್ದು? ನೀನು ಆದಷ್ಟು ಬೇಗ ಸರಿ ಹೋಗ್ತೀಯ, ನೋಡ್ತಾ ಇರು. ನಿನ್ನ ಬಾಯಿಂದ ಯಾವಾಗ ದಿವು ಅಂತ ನನ್ನ ಹೆಸರು ಹೇಳ್ತೀಯೋ ಅಂತ ಕಾಯ್ತಾ ಇದ್ದೀನಿ ಎಂದ. ವಿಶಾಖ ಸರಿ ಹೋಗುವಳೆ. ದಿವ್ಯಾಂತ್ ಮತ್ತು ವಿಶಾಖರ ಜೀವನ ಮೊದಲಿನಂತೆ ಆಗುವುದೇ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ